ಓಂ ಶಾಂತಿ. ಬಾಪ್ತಾದ ಮಧುಬನ್ ಮುರಳಿ 31/12/2025. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಮಧುಬನವು ಹೋಲಿಯೆಸ್ಟ್ ಆಫ್ ದಿ ಹೋಲಿ, ಪವಿತ್ರತೆಯ ಸಾಗರ, ತಂದೆಯ ಮನೆಯಾಗಿದೆ. ಇಲ್ಲಿಗೆ ನೀವು ಪತಿತರನ್ನು ಕರೆತರುವಂತಿಲ್ಲ. ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುಬನ ಅಂದರೆ ಪಾಸಿಟಿವ್ ಶಕ್ತಿ ತುಂಬಿದ ಜಗತ್ತು, ಅದು ಸ್ಥಾನ. ಅಲ್ಲಿ ಚೆನ್ನಾಗಿ ಯೋಗ ಹಿಡಿತೈತೆ. ಅಲ್ಲಿ ವರದಾನದ ಭೂಮಿ. ಬಾಬಾ ನಮಗೆ ವರದಾನ ಕೊಟ್ಟು ಕಳಿಸ್ತಾರೆ. ಇದ್ರಾಗ ನಾವು ನೆಗೆಟಿವ್ ಶಕ್ತಿ ಇರೋರನ್ನ ಕರ್ಕೊಂಡು ಹೋದ್ರೆ ಏನಾಗ್ತೈತೆ, ನೆಗೆಟಿವ್ ವೈಬ್ರೇಷನ್ನಿಂದ ಶಕ್ತಿ ಕಮ್ಮಿ ಆಗ್ತೈತೆ ಆ ಸ್ಥಾನಕ್ಕೆ. ನೋಡ್ರಿ, ಮೊದಲಿದ್ದಷ್ಟು ಇವಾಗಿಲ್ಲ ಮಧು ಬಂದಾಗ ಅಂತಿರ್ತಾರೆ. ಯಾಕೆಂದರೆ ಬರೀ ಇದು ಕೋರ್ಸ್ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರ. ಪಾಲನೆ ಇಲ್ದವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಇವಾಗ ಸ್ವಲ್ಪ ಶಕ್ತಿ ಕಮ್ಮಿ ಆಗೈತೆ ಅಲ್ಲಿ. ಆದರೆ ಅದಕ್ಕೆ ಪತಿತರನ್ನ ಕರ್ಕೊಂಬರ್ಬೇಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರಶ್ನೆ: ಈ ಈಶ್ವರೀಯ ಮಿಷನ್ನಲ್ಲಿ ಯಾರು ಪಕ್ಕ ನಿಶ್ಚಯ ಬುದ್ಧಿಯವರಾಗಿದ್ದಾರೆ ಅವರ ಚಿಹ್ನೆಗಳೇನು? ಉತ್ತರ: ಅವರು ನಿಂದ, ಸ್ತುತಿ, ಮಾನ, ಅಪಮಾನ ಎಲ್ಲದರಲ್ಲಿ ತಾಳ್ಮೆಯಿಂದ ಕೆಲಸ ತೆಗೆದುಕೊಳ್ಳುತ್ತಾರೆ. ಕ್ರೋಧ ಮಾಡುವುದಿಲ್ಲ. ಯಾರನ್ನು ದೈಹಿಕ ದೃಷ್ಟಿಯಿಂದ ನೋಡುವುದಿಲ್ಲ. ಆತ್ಮವನ್ನೇ ನೋಡುತ್ತಾರೆ. ಆತ್ಮನಾಗಿ ಮಾತನಾಡುತ್ತಾರೆ. ಸ್ತ್ರೀ ಪುರುಷ ಜೊತೆಯಲ್ಲಿದ್ದರೂ ಕಮಲ ಪುಷ್ಪ ಸಮಾನ ಇರುತ್ತಾರೆ. ಯಾವುದೇ ಪ್ರಕಾರದ ಇಚ್ಛೆಯನ್ನು ಇಟ್ಟುಕೊಳ್ಳುವುದಿಲ್ಲ. ಬಾಬಾ ಏನು ಹೇಳಿದ್ರು? ನಿಶ್ಚಯ ಬುದ್ಧಿಯವರು ಅಂತ ಹೇಳಿದರು ಬಾಬಾ. ಅಂದ್ರೇನು? ಮತ್ತು ಬಾಬನ ಮೇಲೆ ನಿಶ್ಚಯ ಇದ್ದಾಗ ಅವ್ರು ಆತ್ಮಿಕ ಸ್ಥಿತಿಯಲ್ಲಿ ಇದ್ದೇ ಇರ್ತಾರೆ. ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ಇವೆಲ್ಲವೂ ಚಿಹ್ನೆಗಳು ಬಂದೇ ಬಿಡ್ತವೆ. ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ನಿಂದ, ಸ್ತುತಿ, ಮಾನ, ಅಪಮಾನ ನಾವ್ಯಾವ ದೇಹಕ್ಕೆ ಇವೆಲ್ಲ ಅಂಟ್ಕೊಳ್ಳೋದು. ಅದು ಆತ್ಮಕ್ಕೆ ಯಾವುದು ಅದು ಡಿಟ್ಯಾಚ್ ಆಗಿರ್ತತೆ. ಇದು ಯಾವುದು ನೋವು, ಚಿಂತೆ, ದುಃಖ ಏನೂ ಆಗೋದಿಲ್ಲ ನಾವು ಆತ್ಮಿಕ ಸ್ಥಿತಿಯಲ್ಲಿದ್ದಾಗ. ಅದಕ್ಕೆ ಇವೆಲ್ಲ ಚಿಹ್ನೆಗಳು ಇರ್ತವೆ. ನಾವು ಆಗ ಬೇರೆಯವ್ರನ್ನೂ ಆತ್ಮ ಅಂತಲೇ ನೋಡ್ತಾರೆ. ಹೌದಾ? ಕಮಲ ಪುಷ್ಪ ಸಮಾನಾಗಿ ಇರ್ತಾರೆ. ಇವೆಲ್ಲ ಲಕ್ಷಣಗಳು ಬರ್ತವೆ ಅಂತ ಬಾಬಾ ಹೇಳ್ತಾರೆ. ಗೀತೆ: ಏಕೆ ಸುಡುತ್ತಿಲ್ಲ ಪತಂಗವೇ? ಅಂದರೆ ಕೆಲವರು ಕ್ಲಾಸಿಗೆ ಬರ್ತಾನೆ ಇರ್ತಾರೆ, ಆದರೆ ಅವರಲ್ಲಿ ಸ್ವಲ್ಪನೂ ಪರಿವರ್ತನೆ ಇರಲ್ಲ. ಅವ್ರ ಪಾಪಗಳು ಸುಡಲ್ಲ, ಅವರ ಸ್ವಭಾವಗಳು ಬದಲಾಗಲ್ಲ. ಯಾಕೆ ಅಂದರೆ ಕ್ಲಾಸಿಗೆ ಬರೋದ್ರಿಂದ ನಮ್ಮ ಪಾಪ ಸುಡಲ್ಲ, ಧ್ಯಾನ ಮಾಡೋದ್ರಿಂದ ಮಾತ್ರ ಪಾಪ ಸುಡೋದು. ಕೆಲವರು ಯೋಗ ಮಾಡಲ್ಲ. ಯೋಗ ಮಾಡಲಿಲ್ಲ ಅಂದರೆ ಅವ್ರ ಜ್ಞಾನನ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಾಗ್ಲಿಂದ ಹೊರಗೆ ಬಿಡ್ತಿರ್ತಾರೆ. ಅವ್ರಿಗೆ ಧಾರಣೆ ಆಗ್ತಾ ಇರಲ್ಲ, ಅದಕ್ಕೆ ಸುಡೋದಿಲ್ಲ. ಓಂ ಶಾಂತಿ. ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಿದ್ದಾರೆ. ಅರ್ಥಾತ್ ಭಗವಂತನು ಆತ್ಮಿಕ ವಿದ್ಯಾರ್ಥಿಗಳಿಗೆ ಓದಿಸುತ್ತಿದ್ದಾರೆ. ಆ ಶಾಲೆಗಳಲ್ಲಿ ಓದುವ ಮಕ್ಕಳಿಗೆ ಆತ್ಮಿಕ ವಿದ್ಯಾರ್ಥಿಗಳೆಂದು ಹೇಳುವುದಿಲ್ಲ. ಅವರು ಅಸುರಿ ಸಂಪ್ರದಾಯದವರಾಗಿರುತ್ತಾರೆ. ನೀವು ಸಹ ಮೊದಲು ಅಸುರಿ ಅಥವಾ ರಾವಣ ಸಂಪ್ರದಾಯದವರಾಗಿದ್ರಿ. ಈಗ ರಾಮರಾಜ್ಯದಲ್ಲಿ ಹೋಗಲು 5 ವಿಕಾರಗಳೆಂಬ ರಾವಣನ ಮೇಲೆ ಜಯಗಳಿಸುವ ಪುರುಷಾರ್ಥ ಮಾಡುತ್ತಿದ್ದೀರಿ. ಯಾರು ಈ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲವೋ ಅವರಿಗೆ ರಾವಣ ರಾಜ್ಯದಲ್ಲಿ ಇದ್ದೀರೆಂದು ತಿಳಿಸಬೇಕಾಗಿದೆ. ಏಕೆಂದರೆ ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ಮಿತ್ರ, ಸಂಬಂಧಿ ಮೊದಲಾದವರಿಗೂ ಸಹ ಬೇಹದ್ದಿನ ತಂದೆಯಿಂದ ನಾವು ಓದುತ್ತಿದ್ದೇವೆಂದು ಹೇಳಿದರೆ ಅವರಿಗೂ ಇದರ ಮೇಲೆ ನಿಶ್ಚಯ ಬರುವುದಿಲ್ಲ. ಎಷ್ಟಾದರೂ ತಂದೆ ಎಂದು ಹೇಳಿರಿ ಅಥವಾ ಭಗವಂತನೆಂದು ಹೇಳಿದರೂ ಸಹ ನಿಶ್ಚಯವನ್ನಿಡುವುದಿಲ್ಲ. ಹೊಸಬರಿಗಂತೂ ಮಧುಬನದಲ್ಲಿ ಬರಲು ಅನುಮತಿ ಇಲ್ಲ. ಪತ್ರದ ಮೂಲಕ ಅಥವಾ ಕೇಳದೆ ಯಾರೂ ಬರುವಂತಿಲ್ಲ. ಆದರೆ ಕೆಲವೊಮ್ಮೆ ಬಂದು ಬಿಡುತ್ತಾರೆ. ಇದು ಸಹ ಕಾಯಿದೆ ಉಲ್ಲಂಘನೆಯಾಗಿದೆ. ಪ್ರತಿಯೊಬ್ಬರ ಪೂರ್ಣ ಸಮಾಚಾರ, ಹೆಸರು ಇತ್ಯಾದಿಗಳನ್ನು ಬರೆದು ಇವರನ್ನು ಕಳಿಸುವುದೇ ಎಂದು ಕೇಳಬೇಕಾಗಿದೆ. ಆಗ ತಂದೆಯು ತಿಳಿಸುತ್ತಾರೆ, ಭಲೆ ಕಳುಹಿಸಿಕೊಡಿ. ಒಂದು ವೇಳೆ ಅಸುರಿ ಪತಿತ ಪ್ರಪಂಚದ ವಿದ್ಯಾರ್ಥಿಯಾಗಿದ್ದರೆ ಅವರಿಗೆ ತಂದೆಯು ತಿಳಿಸುತ್ತಾರೆ, ಆ ವಿದ್ಯೆಯನ್ನು ವಿಕಾರಿ ಪತಿತರು ಓದಿಸುತ್ತಾರೆ. ಇಲ್ಲಿ ಈಶ್ವರನೇ ಓದಿಸುತ್ತಾರೆ. ಆ ವಿದ್ಯೆಯಿಂದ ಅಂದರೆ ಲೌಕಿಕ ವಿದ್ಯೆಯಿಂದ ಬಿಡುಗಾಸಿನ ಪದವಿ ಸಿಗಬಹುದು. ಭಲೆ ಕೆಲವರು ಬಹಳ ದೊಡ್ಡ ಪರೀಕ್ಷೆಯನ್ನು ತೇರ್ಗಡೆ ಮಾಡುತ್ತಾರೆ, ಆದರೆ ಎಲ್ಲಿಯವರೆಗೆ ಸಂಪಾದಿಸುತ್ತಾ ಇರುತ್ತಾರೆ.
ವಿನಾಶವಂತೂ ಸಮ್ಮುಖದಲ್ಲಿ ನಿಂತಿದೆ. ಪ್ರಾಕೃತಿಕ ಆಪತ್ತುಗಳೆಲ್ಲವೂ ಬರಲಿವೆ. ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ಯಾರು ತಿಳಿದುಕೊಂಡಿಲ್ಲವೋ ಅವರನ್ನು ವಿಸಿಟಿಂಗ್ ರೂಮ್ನಲ್ಲಿ ಕೂರಿಸಿ ತಿಳಿಸಲಾಗುತ್ತದೆ. ಇದು ಈಶ್ವರೀಯ ವಿದ್ಯೆಯಾಗಿದೆ. ಇದರಲ್ಲಿ ನಿಶ್ಚಯ ಬುದ್ಧಿಯವರೇ ವಿಜಯಿಗಳಾಗುತ್ತಾರೆ, ಅರ್ಥಾತ್ ವಿಶ್ವದ ಮೇಲೆ ರಾಜ್ಯ ಮಾಡುತ್ತಾರೆ. ರಾವಣ ಸಂಪ್ರದಾಯದವರಂತೂ ಇದನ್ನು ತಿಳಿದುಕೊಂಡಿಲ್ಲ. ಇಲ್ಲಂತೂ ಬಹಳ ಎಚ್ಚರಿಕೆ ವಹಿಸಬೇಕು. ಅನುಮತಿ ಇಲ್ಲದೆ ಯಾರೂ ಒಳಗೆ ಬರುವಂತಿಲ್ಲ. ಇದೇನು ಪ್ರವಾಸಿ ತಾಣವಲ್ಲ. ಇನ್ನು ಸ್ವಲ್ಪ ಸಮಯದಲ್ಲಿಯೇ ಕಾಯ್ದೆಯು ಬಹಳ ಕಠಿಣವಾಗಿ ಬಿಡುತ್ತದೆ, ಏಕೆಂದರೆ ಇವರು ಪವಿತ್ರತೆಯ ಸಾಗರನಾಗಿದ್ದಾರೆ. ಶಿವ ತಂದೆಗೆ ಇಂದ್ರನೆಂದು ಹೇಳುತ್ತಾರೆ. ಇದು ಇಂದ್ರ ಸಭೆಯಾಗಿದೆ. ನವರತ್ನಗಳ ಉಂಗುರವನ್ನು ಧರಿಸುತ್ತಾರಲ್ಲವೇ, ಆ ರತ್ನಗಳಲ್ಲಿ ಮುತ್ತು, ಮಾಣಿಕ್ಯ, ನೀಲರತ್ನವೂ ಇರುತ್ತದೆ. ಇವೆಲ್ಲ ಹೆಸರುಗಳನ್ನು ಇಡಲಾಗಿದೆ. ನೋಡ್ರಿ, ನವರತ್ನ ಉಂಗುರ ಅಂದರೆ ಮಧ್ಯದಲ್ಲಿ ಬಿಳಿ ಹಳ್ಳ ಇಟ್ಟಿರ್ತಾರೆ, ಅದು ಶಿವಬಾಬಾ. ಸುತ್ತ 8 ಹಳ್ಳು ಇರ್ತಾವಲ್ಲ, ಇದು ಯಾರ್ದು ಇದಿದೆ. ಯಾರು 8 ರ್ಯಾಂಕ್ ತಗೊಂಡರೋ, ಅಷ್ಟಮಣಿಗಳಲ್ಲಿ ಬರ್ತಾರೋ ಅವರ ಶಕ್ತಿ ಆ ಹಳ್ಳುಗಳಲ್ಲಿ ಇರ್ತದೆ. ಅದಕ್ಕೆ ಆ ಉಂಗುರನ ಧರಿಸೋದ್ರಿಂದ ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾವ ಅಂತೇಳಿ ಧರಿಸ್ತಿರ್ತಾರೆ. ತೊಂದರೆಗಳು ಕಡಿಮೆ ಆಗ್ತವೆ, ಕಷ್ಟ ದೂರ ಆಗ್ತದೆ ಅಂತ. ಯಾಕೆ? ಆ ಹಳ್ಳುಗಳಲ್ಲಿ ಆ ಶಕ್ತಿ ಇರ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಪರಿಸ್ಥಿತಿಗಳ ಹೆಸರು ಇದೆಯಲ್ಲವೇ, ನೀವು ಪರಿಸ್ಥಿತಿಗಳು ಹಾರುವಂಥ ಆತ್ಮಗಳಾಗಿದ್ದೀರಿ. ನಿಮ್ಮದೇ ವರ್ಣನೆ ಇದೆ. ಆದರೆ ಮನುಷ್ಯರು ಈ ಮಾತುಗಳನ್ನೇನೂ ತಿಳಿದುಕೊಂಡಿಲ್ಲ. ಉಂಗುರದಲ್ಲಿಯೂ ರತ್ನಗಳನ್ನು ಹಾಕುವಾಗ ಅದರಲ್ಲಿ ಕೆಲವು ನೀಲಮಣಿ, ಕೆಲವು ಪದ್ಮರಾಗ ಇತ್ಯಾದಿಗಳು ಇರುತ್ತವೆ. ಕೆಲವುಗಳ ಬೆಲೆ 1000 ರೂಪಾಯಿಗಳಾಗಿದ್ದರೆ ಇನ್ನು ಕೆಲವುದರ ಬೆಲೆ ಕೇವಲ 10-20 ರೂಪಾಯಿಗಳಿರುತ್ತದೆ. ಹಾಗೆಯೇ ಮಕ್ಕಳಲ್ಲಿಯೂ ನಂಬರ್ವಾರ್ ಇದ್ದಾರೆ. ಕೆಲವರಂತೂ ಚೆನ್ನಾಗಿ ಓದಿ ಮಾಲೀಕರಾಗಿ ಬಿಡುತ್ತಾರೆ. ಇನ್ನೂ ಕೆಲವರು ದಾಸದಾಸಿಯರಾಗುತ್ತಾರೆ. ರಾಜಧಾನಿಯು ಸ್ಥಾಪನೆಯಾಗುತ್ತದೆ ಅಲ್ಲವೇ, ಅಂದಾಗ ತಂದೆಯು ಕುಳಿತು ಓದಿಸುತ್ತಾರೆ. ಅವರಿಗೆ ಇಂದ್ರನೆಂದು ಹೇಳಲಾಗುತ್ತದೆ. ಇದು ಜ್ಞಾನದ ಮಳೆಯಾಗಿದೆ. ಈ ಜ್ಞಾನವನ್ನು ತಂದೆ ವಿನಃ ಮತ್ಯಾರು ಕೊಡಲು ಸಾಧ್ಯವಿಲ್ಲ. ನಿಮ್ಮ ಗುರಿದೇಹವೇ ಇದಾಗಿದೆ. ಒಂದು ವೇಳೆ ಈಶ್ವರನೇ ಓದಿಸುತ್ತಾರೆ ಎಂಬುದು ನಿಶ್ಚಯವಾಗಿ ಬಿಟ್ಟರೆ ಮತ್ತೆ ಅವರು ಎಂದೂ ವಿದ್ಯೆಯನ್ನು ಬಿಡುವುದಿಲ್ಲ. ಯಾರು ಕಲ್ಲು ಬುದ್ಧಿಯವರಾಗಿರುವರೋ ಅವರಿಗೆಂದೂ ಬಾಣವು ನಾಟುವುದಿಲ್ಲ. ಬಾಬಾ ಏನಂದ್ರು? ಯಾರು ಕಲ್ಲು ಬುದ್ಧಿಯವರೋ ಅವರಿಗೆ ಬಾಣ ನಾಟಲ್ಲ ಅಂದ್ರು. ಅಂದರೆ ಆ ಬುದ್ಧಿ ಪಾರಸ ಬುದ್ಧಿ ಇದ್ದಾಗ, ಅಂದರೆ ನಾವು ಯೋಗ ಮಾಡಿ ಪಾಪನೆಲ್ಲ ಭಸ್ಮ ಮಾಡ್ಕೊಂಡಿವಿ ಅಂದರೆ ಅಲ್ಲಿ ಬುದ್ಧಿ ಚುರುಕಾಗ್ತೈತೆ. ಅಂದರೆ ವಿಚಾರಗಳು ನಡೀತವೆ. ಆ ವಿಚಾರಗಳು ನಡೆದಾಗ ಇದನ್ನು ನಾನ್ಯಾಕೆ ಪಡಿಬಾರ್ದು ಅನ್ನೋದು ಅವರಲ್ಲಿ ಬರುತ್ತೆ. ಅವರು ಆ ಜ್ಞಾನದಂತೆ ನಡೀತಾ ಜ್ಞಾನ ಸ್ವರೂಪರಾಗ್ತಾ ಹೋಗ್ತಾರೆ. ಆದರೆ ನಾವು ಯೋಗ ಮಾಡಿ ಪಾಪ ತೊಳ್ಕೊಂಡಿಲ್ಲ ಅಂದರೆ ಏನಾಗ್ತತೆ, ಅಲ್ಲಿ ಯಾವ ವಿಚಾರ ನಡೆಯೋದಿಲ್ಲ ಬುದ್ಧಿಯಲ್ಲಿ. ಒಂದು ಕಿವಿಲಿ ಕೇಳಿ ಇನ್ನೊಂದು ಕಿವಿ ಬಿಡ್ತಿರ್ತಾರೆ. ಅದಕ್ಕೆ ಬಾಣ ನಾಟಲ್ಲ ಕಲ್ಲು ಬುದ್ಧಿಯವರಿಗೆ ಅಂತ ಹೇಳ್ತಾರೆ ಬಾಬಾ. ಅಂದರೆ ಅದಕ್ಕೆ ಶುದ್ಧವಾದ ಪಾತ್ರೆಯಲ್ಲಿ ಹಾಲು ನಿಲ್ಲೋದು ಅಂತಾರಲ್ಲ ಬಾಬಾ. ಅದರಂಗೆ ಇಲ್ಲಿ ನಮ್ಮ ಬುದ್ಧಿ ಶುದ್ಧವಾದಷ್ಟು ಜ್ಞಾನದ ಸಾಗರದಲ್ಲಿ ಇಳಿತಾ ಇರ್ತೀವಿ. ವಿಚಾರ ಸಾಗರ ಮಂಥನ ನಡೀತಾ ಇರ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಈಗ ಕೆಲವು ದಿನಗಳ ಕಾಲ ನಡೆಯುತ್ತಾ ಕಲ್ಲು ಬುದ್ಧಿಯವರು ಕೆಳಗೆ ಬೀಳುತ್ತಾರೆ. ಪಂಚವಿಕಾರಗಳು ಅರ್ಧ ಕಲ್ಪದ ಶತ್ರುಗಳಾಗಿವೆ. ದೇಹಾಭಿಮಾನದಲ್ಲಿ ಬಂದು ಪೆಟ್ಟು ತಿನ್ನುತ್ತಾರೆ. ಸ್ವಲ್ಪ ದಿನಗಳವರೆಗೆ ಆಶ್ಚರ್ಯವೆನಿಸುವಂತೆ ಕೇಳುತ್ತಾ ನಡೆಯುತ್ತಾ ಮತ್ತೆ ಬಿಟ್ಟು ಹೋಗುತ್ತಾರೆ. ಮಾಯೆಯು ಬಹಳ ಪ್ರಬಲವಾಗಿದೆ. ನೋಡ್ರಿ, ಯಾರು ಚೆನ್ನಾಗಿ ಯೋಗ ಮಾಡಲ್ಲೋ ಅವರಿಗೆ ದೇಹದ ಜಗತ್ತಿನ ಆಕರ್ಷಣೆ ಭಾಳ ಇರ್ತದೆ. ಯಾಕೆಂದರೆ ಅವರು ನಾವು ಬಾಬಾನಲ್ಲಿ ಹೆಚ್ಚು ಪ್ರೀತಿನ ಅನುಭವಿಸಿದಂತೆಲ್ಲ ಏಕರಸವಾಗಿ ಆತ್ಮ ಪರಮಾತ್ಮ ಅಂತ ಇದೆ. ಜ್ಞಾನ, ಯೋಗ, ಧಾರಣೆ, ಸೇವೆ ಇದರಲ್ಲೇ ಇರ್ತೀವಿ. ಆದರೆ ಪಾಪ ಅವರಿಗೆ ಯೋಗ ಹಿಡಿತಾ ಇಲ್ಲ, ತುಂಡು ಆಗ್ತಾ ಐತೆ ಅಂದರೆ ಅವರು ಭಗವಂತನಲ್ಲಿ ಆ ಪ್ರೀತಿನ ಅನುಭವ ಮಾಡ್ತಾ ಇಲ್ಲ ಅಂದರೆ ಈ ಪ್ರೀತಿ ಆ ಸುಖನ ಜಗತ್ತಿನ ಕಡೆಗೆ ಅವ್ರ ಬುದ್ಧಿ ಹೋಗ್ತದೆ. ಜಗತ್ತಿನ ವಸ್ತುಗಳು, ಜಗತ್ತಿನ ಸಂಬಂಧಗಳಲ್ಲಿ ಸದಾ ಅವ್ರ ಬುದ್ಧಿ ಇರ್ತದೆ. ಬಾಬಾ ಏನಂತಾರೆ, ಈ ಥರ ದೇಹದ ಜಗತ್ತಿನ ಆಕರ್ಷಣೆಯಲ್ಲಿ ಹೋದ್ರು ಅಂದರೆ
ನಡೆಯುತ್ತಾ ಮತ್ತೆ ಬಿಟ್ಟು ಹೋಗ್ತಾರೆ ಅಂತ ಬಾಬಾ ಹೇಳ್ತಾರೆ. ಒಂದೇ ಏಟಿಗೆ ಕೆಳಗೆ ಬೀಳಿಸಿ ಬಿಡುತ್ತದೆ ಮಾಯೆ. ನಾವೆಂದು ಬೀಳುವುದಿಲ್ಲವೆಂದು ತಿಳಿಯುತ್ತಾರೆ, ಆದರೂ ಸಹ ಮಾಯೆಯು ಪೆಟ್ಟು ಕೊಡುತ್ತದೆ. ಇಲ್ಲಿ ಸ್ತ್ರೀ ಪುರುಷ ಇಬ್ಬರನ್ನೂ ಪವಿತ್ರರನ್ನಾಗಿ ಮಾಡಲಾಗುತ್ತದೆ. ಅಂದ ಮೇಲೆ ಈ ಕಾರ್ಯವನ್ನು ಈಶ್ವರನ ಹೊರತು ಬೇರೆ ಯಾರು ಮಾಡಲು ಸಾಧ್ಯವಿಲ್ಲ. ಇದು ಈಶ್ವರೀಯ ಮಿಷನ್ ಆಗಿದೆ. ತಂದೆಗೆ ಅಂಬಿಗನೆಂದು ಹೇಳಲಾಗುತ್ತದೆ. ನೀವೆಲ್ಲರೂ ದೋಣಿಗಳಾಗಿದ್ದೀರಿ. ಎಲ್ಲರ ಜೀವನದ ದೋಣಿಯನ್ನು ಪಾರು ಮಾಡಲು ಅಂಬಿಗನು ಬರುತ್ತಾರೆ. ಸತ್ಯದ ದೋಣಿಯು ಅಲುಗಾಡುವುದು, ಆದರೆ ಮುಳುಗುವುದಿಲ್ಲವೆಂದು ಹೇಳುತ್ತಾರೆ. ಎಷ್ಟೋ ಅನೇಕ ಮಠಪಂಥಗಳಿವೆ. ಜ್ಞಾನ ಮತ್ತು ಭಕ್ತಿಯ ನಡುವೆ ಹೇಗೆ ಯುದ್ಧವಾಗುತ್ತದೆ. ಕೆಲವೊಮ್ಮೆ ಭಕ್ತಿಗೆ ವಿಜಯವಾಗುವುದು, ಆದರೆ ಕೊನೆಗೆ ಜ್ಞಾನಕ್ಕೆ ವಿಜಯ ಸಿಗುವುದು. ಭಕ್ತಿಯ ಕಡೆ ನೋಡಿ, ಎಷ್ಟು ದೊಡ್ಡ ದೊಡ್ಡ ಯೋಧರಿದ್ದಾರೆ. ಜ್ಞಾನದ ಮಾರ್ಗದ ಕಡೆಯೂ ಎಷ್ಟು ದೊಡ್ಡ ದೊಡ್ಡ ಯೋಧರಿದ್ದಾರೆ. ಇದಕ್ಕೆ ಅರ್ಜುನ, ಭೀಮ ಇತ್ಯಾದಿ ಹೆಸರುಗಳನ್ನಿಟ್ಟಿದ್ದಾರೆ. ಇದೆಲ್ಲವನ್ನೂ ಅವರ ಕಥೆಗಳ ರೂಪದಲ್ಲಿ ಬರೆದಿದ್ದಾರೆ. ಗಾಯನವು ನಿಮ್ಮದೇ ಆಗಿದೆ. ನೀವೀಗ ನಾಯಕಿಯ ಪಾತ್ರವನ್ನು ಅಭಿನಯಿಸುತ್ತಿದ್ದೀರಿ. ಈ ಸಮಯದಲ್ಲಿಯೇ ಯುದ್ಧವು ನಡೆಯುತ್ತದೆ. ನಿಮ್ಮಲ್ಲಿಯೂ ಸಹ ಅನೇಕರು ಈ ಮಾತುಗಳನ್ನು ಪೂರ್ಣ ರೀತಿಯಲ್ಲಿ ತಿಳಿದುಕೊಳ್ಳುವುದಿಲ್ಲ. ಈ ಸಮಯದಲ್ಲೇ ಯುದ್ಧ ನಡೀತೈತೆ ಅಂದ್ರು ಬಾಬಾ. ಯುದ್ಧ ಎಲ್ಲಿ ನಡೀತೈತೆ? ನಮ್ಮ ಆತ್ಮದ ಕ್ಷೇತ್ರ, ಆತ್ಮದಲ್ಲಿ ನಡೀತಾ ಇತ್ತು. ಯಾವುದ್ರ ಮೇಲೆ? ನಮ್ಮ ಪಂಚವಿಕಾರಗಳು ಮತ್ತು ಬಾಬನ್ ಜ್ಞಾನ ಎರಡರ ಮಧ್ಯೆ ಯುದ್ಧ ನಡೀತತೆ. ಒಂದು ಕಡೆ ಏನನ್ನ ಮಾತು ಸಮಸ್ಯೆ ಬಂದಾಗ ಕ್ರೋಧ ಬರ್ತಾ ಇರ್ತತೆ, ಮಾಯೆ ಬರ್ತಾ ಇರ್ತತೆ. ಒಂದು ಕಡೆ ಬಾಬಾ, ಮಕ್ಕಳೇ ನೀವು ಹಿಂಗೆ ಮಾಡಬೇಡ್ರಿ, ಈ ಥರ ಮಾಡಬೇಡ್ರಿ ಅಂತ ಹೇಳ್ತಾ ಇರ್ತಾರೆ. ಆ ಜ್ಞಾನ ನೆನಪಿಗೆ ಬರ್ತತೆ. ಯುದ್ಧ. ಆದರೆ ಗೆಲ್ಲೋದು ಯಾವುದು? ಯಾರಿಗೆ ಯೋಗಶಕ್ತಿ ಇರ್ತತೋ ಅವರಿಗೆ ಬಾಬಾನ ಜ್ಞಾನದಂತೆ ನಡ್ಕೊಂತಾರೆ. ಯಾರಿಗೆ ಯೋಗಶಕ್ತಿ ಇರಲ್ಲ ಅವರು ಮಾಯೆ ಅಂತಲೇ ನಡ್ಕೊಂತಾರೆ. ಈಗ ನಿಮಗೆ ಯುದ್ಧ ಅಂತ ಬಾಬಾ ಹೇಳ್ತಾರೆ. ಯಾರು ಒಳ್ಳೊಳ್ಳೆಯವರಿರುವರೋ ಅವರಿಗೆ ಬಾಣವು ನಾಟುತ್ತದೆ. ಕೆಳ ದರ್ಜೆಯವರು ಕುಳಿತುಕೊಳ್ಳಲು ಸಾಧ್ಯ ಇಲ್ಲ. ದಿನ ಪ್ರತಿದಿನ ಬಹಳ ಕಠಿಣ ಕಾಯ್ದೆಗಳಾಗುತ್ತಾ ಹೋಗುತ್ತವೆ. ಕಲ್ಲು ಬುದ್ಧಿಯವರು ಯಾರು ಏನನ್ನು ತಿಳಿದುಕೊಳ್ಳುವುದಿಲ್ಲವೋ ಅವರು ಇಲ್ಲಿ ಕುಳಿತುಕೊಳ್ಳುವುದು ಸಹ ನಿಯಮಕ್ಕೆ ವಿರುದ್ಧವಾಗಿದೆ. ಏನು ಹೇಳಿದರು ಬಾಬಾ? ನಾವು ಚೆನ್ನಾಗಿ ಯೋಗ ಮಾಡ್ತಾ ಇಲ್ಲ, ಬಾಬಾನ ಜ್ಞಾನದಂತೆ ನಡೀತಾ ಇಲ್ಲ ಅಂದರೆ ಇಲ್ಲಿ ಕುಳಿತುಕೊಳ್ಳೋದು ನಿಯಮ ಇಲ್ಲ ಅಂದರು. ಯಾಕೆಂದರೆ ಅವ್ರ ಬುದ್ಧಿಯಲ್ಲಿ ನೆಗೆಟಿವ್ ವಿಚಾರಗಳು ನಡೆದು ನೆಗೆಟಿವ್ ವೈಬ್ರೇಷನ್ ಹರಡುತ್ತಿರ್ತಾರೆ. ಅಲ್ಲಿ ಇನ್ನೂ ಏನಾಗ್ತತೆ, ಅಂಥವರಿಂದ ವೈಬ್ರೇಷನ್ ಕೆಡ್ತತೆ. ಅನುಭವ ಮಾಡೋರು ಕೂಡ ಅನುಭವ ಮಾಡಲ್ಲ. ಅದಕ್ಕೆ ಆ ಥರ ಕಲ್ಲು ಬುದ್ಧಿಯವರಿದ್ದರೆ ಬರೋದು ಕೂಡ ನಿಯಮಕ್ಕೆ ವಿರುದ್ಧ ಅಂತ ಬಾಬಾ ಹೇಳ್ತಾರೆ. ಈ ಹಾಲ್ ಅತಿ ಪವಿತ್ರ ಸ್ಥಾನವಾಗಿದೆ. ಪೋಪನಿಗೂ ಸಹ ಹೋಲಿ ಎಂದು ಹೇಳುತ್ತಾರೆ. ತಂದೆಯಂತೂ ಪವಿತ್ರತೆಯ ಸಾಗರನಾಗಿದ್ದಾರೆ. ತಂದೆ ತಿಳಿಸುತ್ತಾರೆ, ನಾನೇ ಇವರೆಲ್ಲರ ಕಲ್ಯಾಣ ಮಾಡಬೇಕಾಗಿದೆ. ಇದೆಲ್ಲವೂ ವಿನಾಶವಾಗಲಿದೆ. ಇದನ್ನು ಸಹ ಎಲ್ಲರೂ ತಿಳಿದುಕೊಳ್ಳುವುದಿಲ್ಲ. ಬಲೆ ಹೇಳುತ್ತಾರೆ, ಆದರೆ ಒಂದು ಕಿವಿಯಿಂದ ಕೇಳಿಸಿಕೊಂಡು ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡುತ್ತಾರೆ. ಧಾರಣೆ ಮಾಡುವುದೂ ಇಲ್ಲ, ಮಾಡಿಸುವುದೂ ಇಲ್ಲ. ಇಂಥ ಕಿವುಡರು ಅನೇಕರಿದ್ದಾರೆ. ತಂದೆ ತಿಳಿಸುತ್ತಾರೆ, ಮಕ್ಕಳು ಕೆಟ್ಟದ್ದನ್ನು ಕೇಳಬೇಡಿ. ಇದಕ್ಕೆ ಅವರು ಕೋತಿಗಳ ಚಿತ್ರವನ್ನು ತೋರಿಸುತ್ತಾರೆ, ಆದರೆ ಇದು ಮನುಷ್ಯರಿಗೆ ಸಲ್ಲುತ್ತದೆ. ಮನುಷ್ಯರು ಈ ಸಮಯದಲ್ಲಿ ಕೋತಿಗಳಿಗಿಂತಲೂ ಕೀಳಾಗಿದ್ದಾರೆ. ನಾರದನ ಕಥೆಯನ್ನು ಬರೆದಿದ್ದಾರೆ. ನೀನು ತನ್ನ ಮುಖವನ್ನು ನೋಡಿಕೋ, ಒಳಗೆ ಪಂಚವಿಕಾರಗಳಂತೂ ಇಲ್ಲವೇ ಎಂದು ನಾರದನಿಗೆ ಹೇಳಲಾಯಿತು. ಹೇಗೆ ಸಾಕ್ಷಾತ್ಕಾರವಾಗುತ್ತದೆ? ಹನುಮಂತನ ಸಾಕ್ಷಾತ್ಕಾರವೂ ಆಗುತ್ತದೆಯಲ್ಲವೇ? ಇದು ಕಲ್ಪವೂ ಆಗುತ್ತದೆ. ಸತ್ಯುಗದಲ್ಲಿ ಈ ಮಾತುಗಳೇನೂ ಇರುವುದಿಲ್ಲ. ಈ ಹಳೆಯ ಪ್ರಪಂಚವೇ ಸಮಾಪ್ತಿಯಾಗುತ್ತದೆ. ಕಲ್ಪದ ಹಿಂದೆಯೂ ನಾವು ರಾಜ್ಯ ಮಾಡಿದ್ದೇವೆಂಬುದನ್ನು ಪಕ್ಕ ನಿಶ್ಚಯ ಬುದ್ಧಿಯವರೇ ತಿಳಿದುಕೊಳ್ಳುತ್ತಾರೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಈಗ ದೈವಿ ಗುಣಗಳನ್ನು ಧಾರಣೆ ಮಾಡಿ ಯಾವುದೇ ತದ್ವಿರುದ್ಧವಾದ ಕೆಲಸಗಳನ್ನು ಮಾಡಬೇಡಿ. ಹೊಗಳಿಕೆ ತೆಗಳಿಕೆ ಎಲ್ಲದರಲ್ಲಿ ತಾಳ್ಮೆ ವಹಿಸಬೇಕಾಗಿದೆ. ಬಾಬಾ ಏನು ಹೇಳಿದರು? ತದ್ವಿರುದ್ಧವಾದ ಕೆಲಸ ಮಾಡಬೇಡ್ರಿ ಅಂದರು. ಇಲ್ಲಿ ಹೆಜ್ಜೆ ಇಟ್ಟಲ್ಲಿ ಪದ್ಮ ಆಯ್ತಂದರೆ ಹೆಜ್ಜೆ ಇಟ್ಟಲ್ಲಿ ನಷ್ಟನೂ ಇರ್ತತೆ. ಅದ್ರ ಕಡೆಗೇನು ನಾವು ಸ್ವಲ್ಪ ವಿಚಾರ ಮಾಡಬೇಕು. ಏನಂದರೆ, ಏನಾದರೂ ಇವಾಗ ವಿಧ ಸಂಸ್ಕಾರದವ್ರು ಇರ್ತಾರೆ. ಅವು ನಾವು ಸರಿಯಾಗಿದ್ದರೂ ಕೂಡ ಏನಾದರೂ ಒಂದು ಮಾತು ಬರ್ತಿರ್ತವೆ. ಅವ್ರವ್ರ ಸಂಸ್ಕಾರಕ್ಕೆ ತಕ್ಕಂಗೆ ಮಾತಾಡ್ತಿರ್ತಾರೆ. ಆವಾಗ ನಾವು ಕ್ರೋಧದಲ್ಲಿ ಬಂದು ಏನಾದರೂ ಉಲ್ಟಾ ಮಾತಾಡೋದು ಇದೆಲ್ಲ ಮಾಡಬಾರ್ದು. ತಾಳ್ಮೆಯಿಂದ ಇರಬೇಕು, ಕ್ರೋಧವಿರಬಾರ್ದು ಅಂತ ಹೇಳ್ತಾರೆ ಬಾಬಾ. ನೀವು ಎಷ್ಟು ಶ್ರೇಷ್ಠ ವಿದ್ಯಾರ್ಥಿಗಳಾಗಿದ್ದೀರಿ. ಭಗವಂತ ತಂದೆ ಓದಿಸುತ್ತಾರೆ, ಅವರು ಡೈರೆಕ್ಟ್ ಓದಿಸುತ್ತಿದ್ದಾರೆ.
ಆದರೂ ಸಹ ಎಷ್ಟೊಂದು ಮಕ್ಕಳು ಇದನ್ನೇ ಮರೆತು ಹೋಗುತ್ತಾರೆ, ಏಕೆಂದರೆ ಸಾಧಾರಣ ತನುವಲ್ಲವೇ. ತಂದೆ ತಿಳಿಸುತ್ತಾರೆ, ದೇಹಧಾರಿಗಳನ್ನು ನೋಡಿದರೆ ನೀವು ಅಷ್ಟು ಮೇಲೆ ಬರಲು ಸಾಧ್ಯವಿಲ್ಲ, ಆತ್ಮವನ್ನೇ ನೋಡಿ. ಏನು ಹೇಳಿದ್ರು ಬಾಬಾ? ದೇಹಧಾರಿಗಳನ್ನ ನೋಡಿದರೆ ಅಷ್ಟು ಮೇಲೆ ಬರಲು ಸಾಧ್ಯ ಇಲ್ಲ ಅಂದರು. ಅಂದರೆ ನಾವು ದೇಹನ ನೋಡಿದಾಗ ಅವರು ದೇಹದಿಂದ ಮಾಡಿದ ಕರ್ಮಗಳೇ ನೆನಪಿಗೆ ಬರ್ತಾ ಇರ್ತವೆ. ಇವ್ರು ಹೀಗೆ ಮಾಡಿದ್ರು, ಇವ್ರು ಹಿಂಗತಾರೆ, ಇವೆಲ್ಲ ಏನು ವೇಸ್ಟ್ ಥಾಟ್ಸು, ನೆಗೆಟಿವ್ ಥಾಟ್ಸು. ಇದರಿಂದ ನಮಗೆ ನೆಗೆಟಿವ್ ಎನರ್ಜಿ ತುಂಬಿ ನಮಗೆ ಯೋಗ ಹಿಡಿಯಲ್ಲ. ಈಗ ನೋಡ್ರಿ, ಅಮೃತ ವೇಳೆ ಇದ್ದ ಸ್ಥಿತಿ 10 ಗಂಟೆಗೆ ಇರಲ್ಲ ಆಗಲೇ. ಯಾಕೆ? ಅಮೃತ ವೇಳೆಗೆ ಯಾವ ದೇಹದಾರಿಗಳ್ನು ನಾವು ನೋಡಲ್ಲಲ್ಲ, ಅಲ್ಲಿ ಯಾವುದೇ ವೇಸ್ಟ್ ಥಾಟ್ಸ್ ಇರಲ್ಲ, ಸ್ಥಿತಿ ಏಕರಸವಾಗಿರ್ತದೆ. ನಂತರ ಎಲ್ಲರೂ ಹೇಳ್ತಾರೆ, ಒಬ್ಬೊಬ್ಬ ಆ ದೇಹದಾರಿಗಳ ಸಂಬಂಧ ಸಂಪರ್ಕದಲ್ಲಿ ಬಂದಂತೆಲ್ಲ ನಮಗೆ ನೆಗೆಟಿವ್ ಶಕ್ತಿ ತುಂಬಿ ಏನಾಗ್ತತೆ, ಅಶಾಂತಿಯ ಸ್ಥಿತಿ ಆಗ್ತತೆ, ಏಕರಸ ಇರಲ್ಲ. ಅದಕ್ಕೆ ದೇಹನ ನೋಡಬೇಡ್ರಿ, ಆತ್ಮನ ನೋಡ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಆತ್ಮವನ್ನೇ ನೋಡಿ. ಆತ್ಮವು ಈ ಭ್ರುಕುಟಿಯ ಮಧ್ಯದಲ್ಲಿರುತ್ತದೆ. ಆತ್ಮವೇ ಕಿವಿಗಳ ಮೂಲಕ ಕೇಳಿ ತಲೆಯನ್ನು ಅಲಗಾಡಿಸುತ್ತದೆ. ಯಾವಾಗಲೂ ಆತ್ಮನೊಂದಿಗೆ ಮಾತನಾಡಿ. ನೀವು ಆತ್ಮಗಳು ಈ ಶರೀರ ರೂಪಿ ಸಿಂಹಾಸನದಲ್ಲಿ ಕುಳಿತಿದ್ದೀರಿ. ನೀವು ತಮೋ ಪ್ರಧಾನರಾಗಿದ್ದೀರಿ, ಈಗ ಸತೋ ಪ್ರಧಾನರಾಗಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದ ದೇಹಭಾನವು ಕಳೆಯುವುದು. ಅರ್ಧ ಕಲ್ಪದಿಂದ ದೇಹಭಾನವು ಉಳಿದುಕೊಂಡಿದೆ. ಈ ಸಮಯದಲ್ಲಿ ಎಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ದೇಹಿ ಅಭಿಮಾನಿಗಳಾಗಿ. ದೇಹಿ ಅಂದರೆ ದೇಹವನ್ನು ನೋಡದೆ ಆತ್ಮವನ್ನು ನೋಡೋದು. ಆತ್ಮವೇ ಎಲ್ಲವನ್ನು ಧಾರಣೆ ಮಾಡುತ್ತದೆ. ತಿನ್ನುವುದು, ಕುಡಿಯುವುದು ಎಲ್ಲವನ್ನು ಆತ್ಮವೇ ಮಾಡುತ್ತದೆ. ತಂದೆಗಂತೂ ಅಭೋಕ್ತನೆಂದು ಹೇಳಲಾಗುತ್ತದೆ. ಅವರು ನಿರಾಕಾರನಾಗಿದ್ದಾರೆ. ಈ ಶರೀರಧಾರಿ ಬ್ರಹ್ಮ ಎಲ್ಲವನ್ನೂ ಮಾಡುತ್ತಾರೆ. ಶಿವ ತಂದೆಯು ಅಭೋಕ್ತನಾಗಿದ್ದಾರೆ. ಅವರು ಏನನ್ನು ತಿನ್ನುವುದಾಗಲಿ ಕುಡಿಯುವುದಾಗಲಿ ಇಲ್ಲ. ಇದನ್ನೇ ಸಾಧು ಸನ್ಯಾಸಿಗಳು ಕಾಪಿ ಮಾಡುತ್ತಾರೆ. ಮನುಷ್ಯರು ಎಷ್ಟೊಂದು ಮೋಸಗೊಳಿಸುತ್ತಾರೆ. ನಿಮ್ಮ ಬುದ್ಧಿಯಲ್ಲಿ ಈಗ ಇಡೀ ಜ್ಞಾನವಿದೆ. ಕಲ್ಪದ ಹಿಂದೆ ಯಾರು ತಿಳಿದುಕೊಂಡಿದ್ದರೋ ಅವರೇ ತಿಳಿದುಕೊಳ್ಳುತ್ತಾರೆ. ತಂದೆ ತಿಳಿಸುತ್ತಾರೆ, ನಾನೇ ಕಲ್ಪಕಲ್ಪವು ಬಂದು ನಿಮಗೆ ಓದಿಸುತ್ತೇನೆ ಮತ್ತು ಸಾಕ್ಷಿಯಾಗಿ ನೋಡುತ್ತೇನೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಯಾರು ಓದಿದ್ದರೋ ಅವರೇ ಓದುತ್ತಾರೆ. ಸಮಯ ಹಿಡಿಸುತ್ತದೆ. ಕಲಿಯುಗವು ಇನ್ನೂ 40,000 ವರ್ಷಗಳು ಉಳಿದಿವೆ ಎಂದು ಹೇಳುತ್ತಾರೆ. ಅಂದಾಗ ಘೋರ ಅಂಧಕಾರದಲ್ಲಿದ್ದಾರೆ. ಇದಕ್ಕೆ ಅಜ್ಞಾನ ಅಂಧಕಾರವೆಂದು ಹೇಳಲಾಗುತ್ತದೆ. ನೋಡ್ರಿ, ಕಲಿಯುಗ ಇನ್ನು 40,000 ವರ್ಷ ಇರ್ತತೆ ಅಂತ ಹೇಳ್ತಾರೆ. ಅಲ್ಲ, ಇಲ್ಲಿಗೆ ಈ ಪ್ರಾಕೃತಿಕ ವಿಕೋಪಗಳು ಮತ್ತು ಇದು ನೋಡ್ರಿ, ಚಳಿ, ಇದೆಲ್ಲ ನೋಡಿ ಸಾಕಪ್ಪ ತಟ್ಟೆಗಣಕ್ಕೆ ಆಗ್ತಾ ಇಲ್ಲ. ಏನು ನೆಮ್ಮದಿಯ ಜೀವನ ಆಯ್ತಾ? ಇಲ್ಲ. ಇವಾಗಲೇ ಇಷ್ಟು ಸಾಕಾಗೈತೆ ಜೀವನ, ಇನ್ನು 40,000 ವರ್ಷ ಅಂದರೆ ಇವ್ರ ದೇಹ ಉಣ್ತಾ ಇದ್ರೂ ಕೂಡ ಎಷ್ಟು ದೇಹದ ಕೆಸರಿನಲ್ಲಿ ಮುಳುಗಿದ್ದಾರೆ ಅಂದರೆ ನಾವು ದುಃಖದಲ್ಲಿದ್ದೀವಿ ಅನ್ನೋದು ಕೂಡ ಈ ಮನುಷ್ಯರಿಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಅಜ್ಞಾನ ಅಂಧಕಾರದಲ್ಲಿದ್ದಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಶಿವ ತಂದೆಯು ನಾನೇ ಕಲ್ಪಕಲ್ಪವು ಬಂದು ನಿಮಗೆ ಓದಿಸುತ್ತೇನೆ ಮತ್ತು ಸಾಕ್ಷಿಯಾಗಿ ನೋಡುತ್ತೇನೆ ಎಂದು ಹೇಳುತ್ತಾರೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಯಾರು ಓದಿದ್ದರೋ ಅವರೇ ಓದುತ್ತಾರೆ. ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗದಲ್ಲಿ ರಾತ್ರಿ ಹಗಲಿನ ಅಂತರವಿದೆ. ಇವು ಸಹ ತಿಳಿದುಕೊಳ್ಳುವ ಮಾತುಗಳಾಗಿವೆ. ನೀವು ಮಕ್ಕಳು ಬಹಳ ಖುಷಿಯಲ್ಲಿ ಮುಳುಗಿರಬೇಕು. ಎಲ್ಲವೂ ಇದೆ ಅಂದ ಮೇಲೆ ಯಾವುದೇ ಇಚ್ಛೆಯೂ ಬೇಡ. ನಿಮಗೆ ತಿಳಿದರೆ ಕಲ್ಪದ ಹಿಂದಿನ ಥರ ನಮ್ಮ ಎಲ್ಲ ಕಾಮನೆಗಳು ಈಡೇರುತ್ತವೆ. ಆದ್ದರಿಂದ ಹೊಟ್ಟೆಯು ತುಂಬಿರುತ್ತದೆ. ಅಂದರೆ ಬಾಬಾ ಏನಂತಾರೆ, ಎಲ್ಲವೂ ಇದೆ, ಯಾವುದ್ರ ಮೇಲೆ ಇಚ್ಛೆ ಬೇಡ ಅಂದರು. ಯಾಕೆ ಅಂದರೆ ನಮಗೆ ಸುಖ ದುಃಖ ಅನುಭವ ಮಾಡೋದು ಆತ್ಮ. ಸುಖನ ಅನುಭವ ಮಾಡೋದು ಆತ್ಮಕ್ಕೆ ಬೇಕಾಗಿದ್ದೆಲ್ಲ ಕೊಟ್ಟಾರೆ ಬಾಬಾ. ಅಂದಮೇಲೆ ನಮಗೆ ಹೊಟ್ಟೆ ತುಂಬಿದಂಗನೇ ಇರುತ್ತೆ. ಅದಕ್ಕೆ ನಾವು ಯಾವುದರಲ್ಲಿ ಇಚ್ಛೆ ಇಡೋದು ಬೇಡ. ಆ ತಂದೆಯ ಪ್ರೀತಿನ ಪಡೆಯೋದ್ರಲ್ಲಿ ನಾವು ಬುದ್ಧಿಯನ್ನಿಡಬೇಕು. ಉಳಿದು ತಾನಾಗೆ ಬರ್ತತೆ. ಆತ್ಮಕ್ಕೆ ತುಂಬ್ಕೊಂಡಿವಂದರೆ ಈ ದೇಹದ್ದು ಒಲ್ಲೆ ಅಂದರೂ ಬರ್ತತೆ ಅದು. ಅದಕ್ಕೆ ತಂದೆ ಆತ್ಮಕ್ಕೆ ತುಂಬಕ್ಕೆ ಬಂದಾರಂದಾಗ ಬೇರೆ ಯಾವುದ್ರಲ್ಲೂ ಇಚ್ಛೆ ಇಡಬಾರ್ದು ಅಂತಾರೆ ಬಾಬಾ.
ಯಾರಿಗೆ ಜ್ಞಾನವಿಲ್ಲವೋ ಅವರ ಹೊಟ್ಟೆಯು ತುಂಬಿರುತ್ತದೆಯೇ? ಖುಷಿಯಂತಹ ಔಷಧಿ ಇಲ್ಲವೆಂದು ಹೇಳಲಾಗುತ್ತದೆ. ನಿಮಗೆ ಜನ್ಮ ಜನ್ಮಾಂತರದ ರಾಜ್ಯಭಾಗ್ಯವು ಸಿಗುತ್ತದೆ. ದಾಸಿಗಳಾಗುವವರಿಗೆ ಇಷ್ಟೊಂದು ಖುಷಿ ಆಗುವುದಿಲ್ಲ. ಪೂರ್ಣ ಮಹಾವೀರರಾಗಬೇಕು. ಮಾಯೆಯು ಅಲುಗಾಡಿಸಲು ಸಾಧ್ಯವಾಗಬಾರದು. ತಂದೆ ತಿಳಿಸುತ್ತಾರೆ, ದೃಷ್ಟಿಯ ಮೇಲೆ ಬಹಳ ಗಮನವಿರಬೇಕು. ವಿಕಾರ ದೃಷ್ಟಿಯಾಗದಿರಲಿ. ಸ್ತ್ರೀಯನ್ನು ನೋಡುತ್ತಿದ್ದಂತೆ ಚಂಚಲತೆ ಬಂದು ಬಿಡುತ್ತದೆ. ಅರೆ, ನೀವಂತೂ ಸಹೋದರ ಸಹೋದರಿ, ಕುಮಾರ ಕುಮಾರಿಯರಾಗಿದ್ದೀರಲ್ಲವೇ? ಅಂದ ಮೇಲೆ ಕರ್ಮೇಂದ್ರಗಳು ಏಕೆ ಚಂಚಲತೆ ಮಾಡುತ್ತವೆ? ದೊಡ್ಡ ದೊಡ್ಡ ಲಕ್ಷಾಧೀಶ್ವರ ಕೋಟ್ಯಾಧೀಶ್ವರರನ್ನು ಸಹ ಮಾಯೆಯು ಸಮಾಪ್ತಿ ಮಾಡಿಬಿಡುತ್ತದೆ. ಬಡವರನ್ನು ಸಹ ಮಾಯೆಯು ಒಮ್ಮೆಲೆ ತುಳಿದು ಬಿಡುತ್ತದೆ. ನಂತರ ಹೇಳುತ್ತಾರೆ, ಬಾಬಾ, ನಾವು ಮೋಸ ಹೋದೆವು ಎಂದು. ಅರೆ, 10 ವರ್ಷಗಳ ನಂತರವೂ ಸೋಲನ್ನು ಅನುಭವಿಸಿದಿರಿ. ಪಾತಾಳದಲ್ಲಿ ಬಿದ್ದು ಹೋದಿರಿ. ಯಾಕೆ ಬಾಬಾ? ಮಾಯದಲ್ಲಿ ಬಿದ್ದರೆ, ಮಾಯೆಗೋ ವಶ ಆದರೆ ಪಾತಾಳದಲ್ಲಿ ಬೀಳ್ತೀರಿ ಅಂತ. ಅಂದರೆ ದೇಹದ ಆಕರ್ಷಣೆ, ದೇಹದ ಸುಖದಿಂದ ಹೋದಿವಿ ಅಂದರೆ ಮತ್ತೆ ಬಾಬಾನ ಈ ಜ್ಞಾನನೂ ತಲೆಗಿಡಿಯಲ್ಲ, ಯೋಗನೂ ಹಿಡಿಯಲ್ಲ, ಪಾತಾಳದಲ್ಲಿ ಬೀಳ್ತೀರಿ ಅಂತ ಹೇಳ್ತಾರೆ ಬಾಬಾ. ಇವರ ಸ್ಥಿತಿ ಹೇಗಿದೆ ಎಂಬುದು ತಂದೆಗೆ ಗೊತ್ತಿದೆ. ಕೆಲವರಂತೂ ಬಹಳ ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆ. ಕನ್ಯೆಯರು ಭೀಷ್ಮ ಪಿತಾಮಹ ಮೊದಲಾದವರಿಗೂ ಬಾಣ ಹೊಡೆದರಲ್ಲವೇ? ಗೀತೆಯಲ್ಲಿ ಅಲ್ಪ ಸ್ವಲ್ಪ ಉಳಿದಿದೆ. ಇದು ಭಗವಾನ್ ವಾಚವಾಗಿದೆ. ಒಂದು ವೇಳೆ ಕೃಷ್ಣ ಭಗವಂತನು ಗೀತೆಯನ್ನು ತಿಳಿಸಿದ್ದೇ ಆದರೆ ನಾನು ಹೇಗಿದ್ದೇನೆ, ಯಾರಾಗಿದ್ದೇನೆ ಎಂಬುದನ್ನು ಕೆಲವರೇ ವಿರಳ ತಿಳಿದುಕೊಳ್ಳುತ್ತಾರೆ ಎಂಬ ಮಾತನ್ನು ಏಕೆ ಹೇಳುತ್ತಿದ್ದರು? ಒಂದು ವೇಳೆ ಇಲ್ಲಿ ಕೃಷ್ಣನು ಇಲ್ಲಿದ್ದರೆ ಏನು ಮಾಡಿಬಿಡುತ್ತಿದ್ದರೋ ಗೊತ್ತಿಲ್ಲ. ಕೃಷ್ಣನ ಶರೀರವಂತೂ ಸತ್ಯಯುಗದಲ್ಲಿಯೇ ಇರುತ್ತದೆ. ಕೃಷ್ಣನ ಬಹಳ ಜನ್ಮಗಳ ಅಂತಿಮ ಶರೀರದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಎಂಬುದನ್ನು ಸಹ ಅವರು ತಿಳಿದುಕೊಂಡಿಲ್ಲ. ಯಾರು? ಕಲಿಯುಗದ ಮನುಷ್ಯರು. ಕೃಷ್ಣನು ಮುಂದೆ ಇದ್ದಿದ್ದೇ ಆದರೆ ಎಲ್ಲರೂ ಓಡಿ ಬಂದು ಬಿಡುತ್ತಿದ್ದರು. ಪೋಪ್ ಮೊದಲಾದವರು ಬಂದರೆ ಅಲ್ಲಿ ಎಷ್ಟೊಂದು ಗುಂಪು ಸೇರುತ್ತದೆ. ಆದರೆ ಈ ಸಮಯದಲ್ಲಿ ಎಲ್ಲರೂ ಪತಿತ ತಮೋಪ್ರಧಾನರಾಗಿದ್ದಾರೆ ಎಂಬ ಮಾತನ್ನು ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ. ಹೇ ಪತಿತ ಪಾವನ, ಬನ್ನಿ ಎಂದು ಹೇಳುತ್ತಾರೆ. ಆದರೆ ನಾವು ಪತಿತರಾಗಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ. ಮಕ್ಕಳಿಗೆ ತಂದೆಯು ಎಷ್ಟು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ತಂದೆಯ ಬುದ್ಧಿಯು ಎಲ್ಲ ಸೇವಾ ಕೇಂದ್ರಗಳ ಅನನ್ಯ ಮಕ್ಕಳ ಕಡೆ ಹೊರಟು ಹೋಗುತ್ತದೆ. ಯಾವಾಗ ಹೆಚ್ಚು ಅನನ್ಯ ಮಕ್ಕಳು ಇಲ್ಲಿಗೆ ಬರುವರೋ ಆಗ ಇಲ್ಲಿ ನೋಡುತ್ತೇನೆ. ಇಲ್ಲವೆಂದರೆ ಹೊರಗೆ ಇರುವ ಮಕ್ಕಳನ್ನು ನೆನಪು ಮಾಡಿಕೊಳ್ಳಬೇಕಾಗುತ್ತದೆ. ಅವರ ಮುಂದೆ ಜ್ಞಾನ ನರ್ತನ ಮಾಡುತ್ತೇನೆ. ಬಹಳ ಮಂದಿ ಜ್ಞಾನಿ ಆತ್ಮಗಳಿದ್ದಾಗ ಅಲ್ಲಿ ಬಹಳ ಆನಂದವಾಗುತ್ತದೆ. ನೋಡ್ರಿ, ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಪುರುಷಾರ್ಥ ಹೆಂಗಿರಬೇಕು? ನಾವು ಬಾಬಾನ ನೆನಪು ಮಾಡೋದಲ್ಲ, ಬಾಬಾ ನಮ್ಮನ್ನು ನೆನಪು ಮಾಡ್ಕೋಬೇಕು. ಆದರೆ ನೋಡ್ರಿ, ಬಾಬಾ ತನ್ನ ಅನನ್ಯ ಮಕ್ಕಳ ಕಡೆಗೆ ನನ್ನ ದೃಷ್ಟಿ ಹೋಗ್ತತೆ ಅಂತ ಹೇಳಿದರು. ಅಂದರೆ ಯಾರು ಸೇವಾದಾರಿ ಮಕ್ಕಳಿರ್ತಾರೋ ಅವ್ರಿಗೆ ಯಾವ ಟಚ್ ಕೊಟ್ಟು ಯಾವ ಸೇವೆ ಕಳಿಸ್ಬೇಕು, ಅವ್ರಿಗೆ ಶಕ್ತಿ ತುಂಬೋದು, ಅವ್ರನ್ನ ಕಣ್ಣಿನ ರೆಪ್ಪೆಗೆ ಕಾಪಾಡ್ತಿರ್ತಾರೆ ಬಾಬಾ. ಈ ಥರ ಬಾಬಾ ನಮ್ಮನ್ನು ನೆನಪು ಮಾಡ್ಕೋಬೇಕು. ಈ ಥರ ಪುರುಷಾರ್ಥ ನಮ್ದಿರಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ? ಇಲ್ಲವೆಂದರೆ ಕನ್ಯೆಯರ ಮೇಲೆ ಎಷ್ಟೊಂದು ಅತ್ಯಾಚಾರಗಳಾಗುತ್ತವೆ. ಕಲ್ಪವೂ ಸಹನೆ ಮಾಡಬೇಕಾಗುತ್ತದೆ. ಜ್ಞಾನದಲ್ಲಿ ಬಂದಾಗ ಭಕ್ತಿಯು ಬಿಟ್ಟು ಹೋಗುತ್ತದೆ. ತಿಳಿದುಕೊಳ್ಳಿ, ಮನೆಯಲ್ಲಿ ಮಂದಿರವಿದೆ. ಸ್ತ್ರೀ ಪುರುಷರಿಬ್ಬರೂ ಭಕ್ತಿ ಮಾಡುತ್ತಾರೆ. ಅವರಲ್ಲಿ ಒಂದು ವೇಳೆ ಸ್ತ್ರೀ ಜ್ಞಾನದಲ್ಲಿ ಬಂದು ಬಿಟ್ಟರೆ ಭಕ್ತಿಯನ್ನು ಬಿಟ್ಟು ಬಿಡುತ್ತಾರೆ. ಆಗ ಎಷ್ಟೊಂದು ಒಡೆದಾಟಗಳಾಗುತ್ತವೆ. ಶಾಸ್ತ್ರಗಳನ್ನು ಓದದೆ ವಿಕಾರದಲ್ಲಿ ಹೋಗದೇ ಇದ್ದಾಗ ಜಗಳವಾಗುತ್ತದೆಯಲ್ಲವೇ? ಇದರಲ್ಲಿ ಬಹಳ ವಿಘ್ನಗಳು ಬರುತ್ತವೆ. ಅನ್ಯ ಸತ್ಸಂಗಗಳಿಗೆ ಹೋಗಲು ಯಾರೂ ತಡೆಯುವುದಿಲ್ಲ. ಇಲ್ಲಿ ಪವಿತ್ರತೆಯ ಮಾತಾಗಿದೆ. ಪುರುಷರು ಪವಿತ್ರರಾಗಲು ಸಾಧ್ಯವಾಗದಿದ್ದರೆ ಕಾಡಿಗೆ ಹೊರಟು ಹೋಗುತ್ತಾರೆ. ಆದರೆ ಸ್ತ್ರೀಯರು ಎಲ್ಲಿಗೆ ಹೋಗುವುದು? ಸ್ತ್ರೀಯರು ನರಕದ ದ್ವಾರವೆಂದು ತಿಳಿಯುತ್ತಾರೆ. ತಂದೆ ತಿಳಿಸುತ್ತಾರೆ, ನೀವು ನರಕದ ದ್ವಾರವಲ್ಲ, ಸ್ವರ್ಗದ ದ್ವಾರವಾಗಿದ್ದೀರಿ. ನೀವೀಗ ಸ್ವರ್ಗ ಸ್ಥಾಪನೆ ಮಾಡುತ್ತೀರಿ. ಇದಕ್ಕೆ ಮೊದಲು ನರಕದ ದ್ವಾರವಾಗಿದ್ರಿ, ಈಗ ಸ್ವರ್ಗದ ಸ್ಥಾಪನೆಯಾಗುತ್ತದೆ. ಸತ್ಯಯುಗವು ಸ್ವರ್ಗದ ದ್ವಾರ, ಕಲಿಯುಗವು ನರಕದ ದ್ವಾರ. ಇದು ತಿಳುವಳಿಕೆಯ ಮಾತಾಗಿದೆ. ನೀವು ಮಕ್ಕಳು ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಳ್ಳುತ್ತೀರಿ. ಭಲೆ ಪವಿತ್ರರಾಗಿರುತ್ತಾರೆ, ಆದರೆ ಜ್ಞಾನದ ಧಾರಣೆಯು ನಂಬರ್ ವಾರ್ ಇರುತ್ತದೆ. ನೀವು ಅಲ್ಲಿಂದ ಬಿಡುಗಡೆಯಾಗಿ ಬಂದು ಇಲ್ಲಿ ಕುಳಿತಿದ್ದೀರಿ. ಆದರೆ ಈಗ ತಿಳಿಸಲಾಗುತ್ತದೆ, ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕಾಗಿದೆ. ಇಲ್ಲವಾದರೆ ಅವರಿಗೆ ತೊಂದರೆಯಾಗುತ್ತದೆ. ಇಲ್ಲಿರುವವರಿಗಂತೂ ಯಾವುದೇ ತೊಂದರೆ ಇಲ್ಲ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಕಮಲಪುಷ್ಪ ಸಮಾನ ಪವಿತ್ರರಾಗಿ,
ಅದು ಈ ಅಂತಿಮ ಜನ್ಮದ ಮಾತಾಗಿದೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ. ಆತ್ಮವೇ ಕೇಳಿಸಿಕೊಳ್ಳುತ್ತದೆ. ಆತ್ಮವೇ ಜನ್ಮ ಜನ್ಮಾಂತರದ ಭಿನ್ನ ಭಿನ್ನ ವಸ್ತ್ರಗಳನ್ನು ಧರಿಸುತ್ತಾ ಬಂದಿದೆ. ಈಗ ನಾವು ಆತ್ಮಗಳು ಹಿಂತಿರುಗಿ ಹೋಗಬೇಕಾಗಿದೆ. ತಂದೆಯೊಂದಿಗೆ ಬುದ್ಧಿಯೋಗವನ್ನು ಇಡಬೇಕಾಗಿದೆ. ಮೂಲ ಮಾತೇ ಇದಾಗಿದೆ. ತಂದೆ ತಿಳಿಸುತ್ತಾರೆ, ನಾನು ಆತ್ಮಗಳೊಂದಿಗೆ ಮಾತನಾಡುತ್ತೇನೆ. ಆತ್ಮವು ಭ್ರುಕುಟಿಯ ಮಧ್ಯದಲ್ಲಿ ಇರುತ್ತದೆ. ಈ ಕರ್ಮೇಂದ್ರಿಯಗಳ ಮೂಲಕ ಕೇಳುತ್ತದೆ. ಆತ್ಮವು ಇದರಲ್ಲಿ ಇಲ್ಲವೆಂದರೆ ಈ ಶರೀರವು ಶವವಾಗಿ ಬಿಡುತ್ತದೆ. ತಂದೆ ಎಷ್ಟು ಅದ್ಭುತ ಜ್ಞಾನವನ್ನು ತಿಳಿಸುತ್ತಾರೆ. ಪರಮಾತ್ಮನ ವಿನಃ ಮತ್ಯಾರೂ ಈ ಜ್ಞಾನವನ್ನು ತಿಳಿಸಲು ಸಾಧ್ಯವಿಲ್ಲ. ಸನ್ಯಾಸಿಗಳು ಆತ್ಮವನ್ನು ನೋಡುವುದಿಲ್ಲ. ಅವರಂತೂ ಆತ್ಮವನ್ನೇ ಪರಮಾತ್ಮವೆಂದು ತಿಳಿಯುತ್ತಾರೆ. ಎರಡನೆಯದಾಗಿ, ಆತ್ಮದಲ್ಲಿ ಯಾವುದೇ ಲೇಪಛೇಪವಿಲ್ಲವೆಂದು ಹೇಳಿ ಶರೀರವನ್ನು ತೊಳೆಯಲು ಗಂಗಾ ನದಿಗೆ ಹೋಗುತ್ತಾರೆ. ಆದರೆ ಆತ್ಮವೇ ಪತಿತವಾಗುತ್ತದೆ. ಆತ್ಮವೇ ಎಲ್ಲವನ್ನು ಮಾಡುತ್ತದೆ ಎಂಬುದನ್ನು ಅವರು ತಿಳಿದುಕೊಂಡಿಲ್ಲ. ಇಲ್ಲಿ ನೋಡ್ರಿ, ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಭಕ್ತಿ ಮಾರ್ಗದವರು ಯಾವುದಾದ್ರೂ ತೀರ್ಥ ಸ್ಥಾನಕ್ಕೆ ಹೋದರೆ ಮೊದಲು ಎಲ್ಲಿಗೆ ಹೋಗ್ತಾರೆ? ಹೊಳೆಗೆ ಹೋಗ್ತಾರೆ, ನದಿಗೆ, ಹೊಳೆಗೆ ಸ್ನಾನ ಮಾಡಕ್ಕೆ. ಯಾಕೆ? ಒಳಗೆ ಸ್ನಾನ ಮಾಡಿದರೆ ನಮ್ಮ ಪಾಪಗಳೆಲ್ಲ ಬಿಟ್ಟು ಹೋಗ್ತಾವಂತ. ನಮ್ಮ ಪಾಪಗಳು ಎಷ್ಟು ಜನ್ಮದಿಂದ ತೊಳ್ಕೊಂಡಿವಿ, ಆದರೆ ಪಾಪಗಳೇನು ಬಿಟ್ಟೋಗಿಲ್ಲ. ಆದರೆ ನಾವು ಸ್ನಾನ ಮಾಡಿ ಮಾಡಿ ನೀರೇ ಮಲಿನ ಆಗಿಬಿಟ್ಟತ್ತೆ, ಹೊಲಸಾಗ್ಬಿಟ್ಟವೆ. ನದಿಗಳೇ ಹೊಲಸಾಗ್ಬಿಟ್ಟವೆ. ಹೌದಾ? ಅಂದರೆ ನಾವು ಸ್ನಾನ ಮಾಡೋದ್ರಿಂದ ಪಾಪ ಹೋಗಕ್ಕೆ, ಪಾಪ ಇನ್ನು ಮೈಗತ್ಕೊಂಡಿರೋ ಮಣ್ಣಲ್ಲ. ಈಗ ಪಾಪ ಎಲ್ಲಿದೆ? ನಮ್ಮ ಆತ್ಮದಲ್ಲಿದೆ. ಈಗ ಭಗವಂತನಿಂದ ಜ್ಞಾನಗಂಗೆ ಹರಿತಾ ಆಯ್ತಲ್ಲ, ಈ ಜ್ಞಾನಗಂಗೆಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳು ಬಿಟ್ಟೋಗ್ತವೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಯಾವ ಮಾತು ಪ್ರಯೋಜನಕಾರಿಯಲ್ಲವೋ ಅದನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡಬೇಕಾಗಿದೆ. ಕೆಟ್ಟದ್ದನ್ನು ಕೇಳಬೇಡಿ ಎಂದು ತಂದೆ ಯಾವ ಶಿಕ್ಷಣ ಕೊಡುತ್ತಾರೆಯೋ ಅದನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಬಾಬಾ ಏನಂತಾರೆ? ಕೆಟ್ಟದ್ದನ್ನು ಬಿಟ್ಟು ಬಿಡ್ರಿ, ನಾನೇನು ಹೇಳ್ತೀನೋ ಅದನ್ನು ಧಾರಣೆ ಮಾಡಿರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾವುದೇ ಮಿತವಾದ ಇಚ್ಛೆಗಳನ್ನು ಇಟ್ಟುಕೊಳ್ಳಬಾರದು. ಅಂದರೆ ಈಗ ಒಬ್ಬರ ಅಣ್ಣ ಎಷ್ಟು ಅವರಿಗೆ ಬರೀ ಬಾಡಿಗೆನೇ 5 ಲಕ್ಷ ಬರ್ತಾಯಿತ್ತಂತೆ. ಅವೆಷ್ಟೋ ಸೈಟು ಎಷ್ಟೋ ಇದಾವೆ. ಅಣ್ಣ ಬರ್ರಿ ಜ್ಞಾನಕ್ಕೆ ಅಂದ್ರೆ, ಅಕ್ಕ ಟೈಮ್ ಇಲ್ಲಲ್ಲಕ್ಕ ಅಂತಾರೆ. ಅಲ್ಲ, ಇನ್ನೊಂದು 10 ವರ್ಷಕ್ಕೆ ಇನ್ನೆಷ್ಟು ದುಡಿಬೇಕು ನೀವು ಅಂತ ಕೇಳಿದೆ. ಅಂದರೆ ಈ ದೇಹದ ಹೆಂಗು ಅಂದರೆ ಇನ್ನೂ ಬೇಕು, ಇನ್ನೂ ಗಳಿಸ್ಬೇಕು, ಇನ್ನೂ. ಅದಕ್ಕೆ ಇದ್ರ ದೇಹದ ಜಗತ್ತಿನ ಇಚ್ಛೆ ಇತ್ತು ಅಂದರೆ ನಾವು ಭಗವಂತನಿಂದ ಅವಿನಾಶಿ ಆದದ್ದನ್ನು ಏನೂ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಚ್ಛೆ ಇಟ್ಕೋಬೇಡ್ರಿ ಅಂತಾರೆ ಬಾಬಾ. ದೃಷ್ಟಿಯ ಕಡೆ ಬಹಳ ಗಮನ ಕೊಡಬೇಕಾಗಿದೆ. ವಿಕಾರಿ ದೃಷ್ಟಿಯಾಗಬಾರದು. ಯಾವುದೇ ಕರ್ಮೇಂದ್ರಿಯವು ಚಂಚಲವಾಗಬಾರದು. ಖುಷಿಯಿಂದ ಸಂಪನ್ನವಾಗಿರಬೇಕು. ವರದಾನ: ಮಾಯ ಆಟವನ್ನು ಸಾಕ್ಷಿಯಾಗಿ ನೋಡುವಂಥವರು ಸದಾ ನಿರ್ಭಯ ಮಾಯಾಜೀತ್ ಭವ. ಪ್ರತಿ ಸಮಯ ಹೇಗೆ ತಾವು ಮಕ್ಕಳ ಸ್ಟೇಜ್ ಮುಂದುವರಿಯುತ್ತಿದೆ, ಅಂದರೆ ಈಗ ಮಾಯೆಯ ಮೇಲೆ ಘರ್ಷಣೆ ಮಾಡಬೇಕಾಗಿಲ್ಲ. ಮಾಯೆ ನಮಸ್ಕಾರ ಮಾಡಲು ಬಂದಿದೆ, ಯುದ್ಧ ಮಾಡಲು ಅಲ್ಲ. ಒಂದು ವೇಳೆ ಮಾಯೆ ಬಂದರೂ ಸಹ ಅದನ್ನು ಆಟ ಎಂದು ತಿಳಿದು ನೋಡಿ. ಈ ರೀತಿಯ ಅನುಭವ ಆಗಲಿ. ಹೇಗೆ ಸಾಕ್ಷಿಯಾಗಿ ಹದ್ದಿನ ಡ್ರಾಮಾವನ್ನು ನೋಡುವಿರಿ, ಹಾಗೆ ಮಾಯೆ ಎಂಥದ್ದೇ ವಿಕರಾಳ ರೂಪವಿರಲಿ, ತಾವು ಅದನ್ನು ಆಟದ ಗೊಂಬೆ ಅಥವಾ ಆಟ ಎಂದು ತಿಳಿದು ನೋಡುವಿರಿ. ಆಗ ಬಹಳ ಸಂತೋಷವಾಗುತ್ತದೆ. ನಂತರ ಅದರಿಂದ ಭಯ ಅಥವಾ ಗಾಬರಿಯಾಗುವುದಿಲ್ಲ. ಯಾವ ಮಕ್ಕಳು ಸದಾ ಆಟಗಾರನಾಗಿ ಸಾಕ್ಷಿಯಾಗಿದ್ದು ಆಯೆ ಆಟವನ್ನು ನೋಡುವರು, ಅವರು ಸದಾ ನಿರ್ಭಯ ಮತ್ತು ಮಾಯಾಜೀತ್ ಆಗುವರು. ಅಂದರೆ ಇದು ಮಾಯೆದು ನಡೆದಾಗ ನಾವು ಖುಷಿಯಾಗಿರಬೇಕು ಅಂತಂದರೆ ನಮ್ಮ ಯೋಗ ಶಕ್ತಿ ದೊಡ್ಡದಾಗಿರಬೇಕು, ನಮ್ಮ ಸ್ಥಿತಿ ಎತ್ತರದಲ್ಲಿರಬೇಕು. ಆಗ ಮಾಯೆ ಚಿಕ್ಕದಾಗಿ ಕಾಣ್ತದೆ. ಈಗ 40 ವರ್ಷದ ಮನುಷ್ಯನಿಗೆ ಒಂದು 4 ವರ್ಷದ ಹುಡುಗ ಏನಾದರೂ ಮಾಡ್ತು ಅಂತಂದರೆ ಅಥವಾ ಸಿಟಿ ಬರ್ತಾನೆ, ನಗುತ್ತಾನೆ ಆ ಸಣ್ಣ ಹುಡುಗನ ನೋಡಿ, ಇದು ಹುಡುಗ ಬಟ್ಟೆ ಕೊಡುವೇನು ಅಂತೇಳಿ. ಅದರಂಗೆ ನಾವು ಈ ಮಾಯೆಯ ಜೊತೆಗೆ ಒಂದು ಆಟ ಅಂತ
ಖುಷಿ ಪಡೋದು ಯಾವಾಗ ನಮ್ಮ ಸ್ಥಿತಿ ಹೈಯೆಸ್ಟ್ ಇದ್ದಾಗ. ಅದಕ್ಕೆ ಹೆಚ್ಚು ಯೋಗ ಮಾಡ್ಕೊಂಡಾಗ ಸಾಕ್ಷಿಯಾಗಿದ್ದು ಮಾಯನ ಆಟ ಅಂತ ತಿಳಿದು ಅಲ್ಲಿ ಮಾಯೆ ಮೇಲೆ ವಿಜಯ ಪಡೆಯುವಂಥವ್ರು ಆಗ್ಬಿಡ್ತೀವಿ. ಸ್ಲೋಗನ್: ಇಂಥ ಸ್ನೇಹದ ಸಾಗರ ಆಗಿ ಆಗ ಕ್ರೋಧ ಸಮೀಪ ಸಹ ಬರಲು ಸಾಧ್ಯವಾಗಬಾರದು. ಸ್ನೇಹದ ಸಾಗರ ಅಂದರೆ ನಾವು ಸ್ನೇಹ ಕೊಟ್ಟಾಗ ಅಲ್ಲಿ ಅವ್ರು ಕ್ರೋಧ ಮಾಡಲಿ, ಅವ್ರು ಬೆಂಕಿ ಉಗ್ಗಿದ್ರೆ ನಾವು ನೀರು ಉಗ್ಗೋದು ಕಲಿಬೇಕು. ಈ ಥರ ಇಷ್ಟು ಸ್ನೇಹ ನಮ್ಮಲ್ಲಿತ್ತು ಅಂದರೆ ಆ ಕ್ರೋಧ ನಮ್ಮ ಸಮೀಪ ಬರಲ್ಲ ಅಂತ ಬಾಬಾ ಹೇಳ್ತಾರೆ. ಅವ್ಯಕ್ತ ಸೂಚನೆ: ಕರ್ಮಾತೀತ ಅರ್ಥಾತ್ ಕರ್ಮದ ಅಧೀನರಲ್ಲ, ಕರ್ಮಗಳ ಪರತಂತ್ರವಲ್ಲ, ಸ್ವತಂತ್ರರಾಗಿದ್ದೀರಿ. ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡಿಸಿರಿ, ಮಾಡುತ್ತಾ ಅಕರ್ತ ಸಂಪರ್ಕ ಸಂಬಂಧಗಳಲ್ಲಿರುತ್ತಾ ಕರ್ಮಾತೀತರು ಎನ್ನುವ ಗಾಯನವಿದೆ. ಇಂಥ ಸ್ಟೇಜ್ ಇರುತ್ತದೆ. ಯಾವುದೇ ಆಕರ್ಷಣೆ ಇರಬಾರದು ಮತ್ತು ಸರ್ವಿಸ್ ಸಹ ಆಕರ್ಷಣೆಯಿಂದಿರಬಾರದು, ಆದರೆ ನಿಮಿತ್ತ ಭಾವದಿಂದಿರಲಿ. ಇದರಿಂದ ಸಹಜವೇ ಕರ್ಮಾತೀತರಾಗಿ ಬಿಡುತ್ತೀರಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಒಂದು ನಮ್ಮ ಸ್ಥಿತಿ ಒಂದೇ ಕರ್ಮಾತೀತ ಅಲ್ಲ, ಸರ್ವಿಸ್ನಲ್ಲೂ ಕರ್ಮಾತೀತ ಇರಬೇಕು. ಅಂದರೆ ಅದು ಯಾವ ರೀತಿಯ ಸೇವೆ ಆಗಿರಲಿ, ಇದು ಬಾಬಾ ಮಾಡಿಸೋದು ಬಾಬನ ಸೇವೆ. ಅಲ್ಲಿ ಏನಾಗಬೇಕೋ ಅದು ಡ್ರಾಮಾದಾಗ ಹೆಂಗಾಗ್ಬೇಕಂತ ಇರ್ತೈತೋ ಹಂಗಾಗ್ತತೆ. ಹೆಂಗಾದರೂ ಕಲ್ಯಾಣ ಇರ್ತತೆ, ಬಾಬಾ ಮಾಡಿಸೋರು ನಂದಲ್ಲ ಅಂತ ಈ ಭಾವನೆ ಇದ್ದಾಗ ಅಲ್ಲಿ ಏನಾಗ್ತತೆ, ನಿಮಿತ್ತ ಭಾವದಿಂದಿಲ್ಲಿದ್ದಾಗ ಕರ್ಮಾತೀತರಾಗಿರ್ತೀರಿ ಅಂತ ಬಾಬಾ ಹೇಳ್ತಾರೆ. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.